ಮೂವಿ ಎಲ್ಲರೂ ಕೂಡ ನೋಡಿರ್ಬೋದು. ನಾನು ಕೂಡ ಅದನ್ನು ಇನ್ನೂ ನೋಡಿಲ್ಲ. ಆದರೂ ಕೂಡ ನೋಡ್ಬೇಕಂತ ಯಾಕೆ ಕ್ಯೂರಿಯಾಸಿಟಿ ಐತೆ ಅಂದ್ರೆ ಅದ್ರೊಳಗೆ ಜಾತಿ ಬಗ್ಗೆ ಹಂಗೆ ಮತ್ತು ಏನೈತಿ ಅನ್ನೋದನ್ನು ತಿಳಿಸ್ಕೊಟ್ಟಾರು. ದುನಿಯಾ ವಿಜಯ್ ಆಗಲಿ ಹಂಗೆ ನಮ್ಮ ರಚಿತಾರಾಮ್ ಆಗಲಿ ಒಂದು ಕತೆ ಅಂತಾರೆ ನೋಡಿದರೆ ಅದಕ್ಕೆ ಸ್ಫೂರ್ತಿ ತುಂಬಿದಂಥ ಒಂದು ಫಿಲ್ಮ್ ತೆಗ್ದಾರೆ ರೀ. ಅನಾಹುತ ಬೆಂಕಿ ಐತಿ. ಮತ್ತು ಸಿದ್ದರಾಮಯ್ಯ ಅವ್ರ ಕಡೆ ಹೋಗಿ ಆ ಪಿಕ್ಚರ್ದು ಇದನ್ನು ಮಾಡಿಸಿದಾರೆ, ಪ್ರಮೋಷನ್ ಅಂತಾರಲ್ಲ ಹಂಗೆ ಅನ್ನೋ ಅಂತ ತಿಳ್ಕೊಬೋದು ನೀವು. ಆ ಜಾತಿ ಬಗ್ಗೆ ಐತೆ ಅಂದ್ರೆ ನೋಡ್ಬೇಕಾಗತಿ. ಅದ್ರೊಳಗೆ ರಾಜ್ಬಿ ಶೆಟ್ಟಿ ಅವರು ಆ್ಯಕ್ಟಿಂಗ್ ಮಾಡಿದಾರು. ಏನು ಅನಾಹುತ ಆ ಲುಕ್ ಯಾರೂ ಊಹಿಸ್ಕೊಂಡಿರ್ಕೆಲ್ಲ ಅಂದರೆ ಯಾರೂ ಇದನ್ನು ಏನೋ ಅಂತಾರಲ್ಲ ಅದ್ರ ಮ್ಯಾಲೆ ಪಟ್ಟು ಮಾಡಿದಾರು. ಅನಾಹುತ ಬೆಂಕಿ ಬಬಲಾದಿ. ದುನಿಯಾ ವಿಜಯವಂತ್ರಿ ಏನು ಹೇಳೋದು ಹಂಗೆ ಆ್ಯಕ್ಟಿಂಗ್ ಮಾತ್ರ ಖತರ್ನಾಕ್ ಐತಿ ರೀ. ಅದು ನಿಮಗೆ ಅದ್ರ ಅದನ್ನ ಫಿಲ್ಮ್ ನೋಡ್ರಿ ಏನು ತಿಳ್ಕೊತಾರೆ ಅಂದ್ರೆ ಹಿಂಗಿತ್ತು ಅಂತ ಹಿಂಗಾಗೈತಿ ಅಂತ ತಿಳ್ಕೊತಾರೆ ನೋಡಿ. ನಾ ಮಾತ್ರ ಫಿಲ್ಮ್ ನೋಡಕ್ಕೆ ಹೋಗ್ಬೇಕು. ನೋಡಿದವ್ರು ಹೇಳಿದಾರು ಖತರ್ನಾಕ್ ಐತಿ, ಹೋಗಬೇಕು ಒಮ್ಮೆರ ನೋಡಿ ಬರಬೇಕು ಪಿಕ್ಚರ್ ಅಂತೇಳಿ. ಖತರ್ನಾಕ್ ಐತೆ ಅಂತ ಎಲ್ಲ ಕಡೆ ಹೇಳತ್ತಾರು. ನಾನು ಕೂಡ ಅದ್ರ ಸಂಬಂಧನ ನೀವು ಕೂಡ ನೋಡಕ್ಕೆ ಹೋಗ್ರಿ. ಒಂದು ಏನೋ ತಿಳಿಸ್ಕೊಡ್ತಾರೆ ನೋಡಪ್ಪ ಆ ಪಿಕ್ಚರ್ದಿಂತ ನಿಮಗೆ. ಅದ್ರ ಸಂಬಂಧನ ನಾ ಹೇಳೋದು ನಿಮಗೆ. ದಯವಿಟ್ಟು ನೀವು ಹೋಗಿರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಗ್ಗೆ ನಿಮಗೂ ಏನಾರ ಗೊತ್ತಿದ್ರೆ ನಂಗೆ ಸ್ವಲ್ಪ ತಿಳಿಸ್ರಿ, ನೋಡೋಣ. ನಾವು ಹೊಂಟಿಗೆ ಹೋಗೋದು ಮಾತ್ರ ಗ್ಯಾರಂಟಿ ಆಗಿದೆ. ಅದಕ್ಕೆ ಹೊಂಟವು. ಖತರ್ನಾಕ್ ಐತೆ ಅನ್ನೋದಾರು ಆ್ಯಕ್ಟಿಂಗ್. ರಾಜ್ಬಿ ಶೆಟ್ಟಿ ಅವ್ರದ್ದಂತ್ರಿ ಲುಕ್ ನೋಡಿ ನನಗಂತ್ರಿ ಸೈಕ್ ಆದಂಗೆ ಆಗಿಬಿಟ್ಟೈತಿ. ಈ ರೀತಿಯೂ ಲುಕ್ ಮಾಡಿದಾರಲ್ಲ ಇವ್ರು ಅಂತೇಳಿ. ನಮ್ಮ ದುನಿಯಾ ವಿಜಯ್ ಅವ್ರು ಅದಾವ ಅಂದ್ರೆ ಏನು ಮಾಡೋಕೆ ಬರಲ್ಲ, ಅದು ಬೇರೆನೇ ಇರ್ತೈತಿ.